ತುಂಬ ಮೆಮೊರೀಸ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬ್ಯಾಡ್ ಮೆಮೊರಿ, ಬಟ್ ನನಗೆ ಸ್ಟಿಲ್ ಫ್ರೆಶ್ ಆಗಿ ಉಂಟಾ ಈಗಲೂ. Hi guys, welcome back to another vlog. ಈಗ ಗಂಟೆ 12 ನಾನು ಸ್ವಲ್ಪ ಹೊರಗೆಲ್ಲ ಕ್ಲೀನ್ ಮಾಡಿ ಬಂದದ್ದು. ಇವತ್ತು ನೀರು ಬರ್ತದೆ, ಹಾಗೆ ಕ್ಲೀನಿಂಗ್ ಎಲ್ಲ ಮಾಡಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇದೆ ನಂಗೆ ಒಮ್ಮೆ ಕಾಮಿಡಿ ಆಗ್ತದೆ ನನಗೆ ವ್ಲಾಗ್ ಎಲ್ಲ ಮಾಡುವಾಗ. ಎಂತ ಇದು ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಡೈಲಿ ಎಂತ ಇಲ್ಲದೆ ಸುಮ್ಮನೆ ವೀಡಿಯೋ ಮಾಡ್ತಿರ್ತೇನೆ. ಬಟ್ ಇವತ್ತು ಸ್ವಲ್ಪ ವೀಡಿಯೋಸ್ ಉಂಟು, ಇನ್ನೊಂದು ಶಾರ್ಟ್ಸ್ ಎಲ್ಲ ಉಂಟು, ಅದು ಮತ್ತೆ ಹಾಕ್ತೇನೆ ಇವತ್ತಿದ್ದು ಸೆಂಡ್ ಆದ್ಮೇಲೆ. ಸೊ ಹಾಗೆಲ್ಲ ಕತೆ ಈಗ ಅದರದ್ದು ಸ್ವಲ್ಪ ಎಡಿಟ್ ಮಾಡಬೇಕು, ಮತ್ತೆ ನೋಡುವ ಏನೆಲ್ಲ ಆಗ್ತದೆ ಇವತ್ತು ದಿವಸದಲ್ಲಿಂದ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಬೇಕು. ಹಾಗೆ ತುಂಬ ಐತೆ ಹೇಳಿ ಮತ್ತೆ ಹೇಳ್ತೇನೆ. ಇವತ್ತು ಬಿಸಿಲು ತುಂಬ ಬಿಸಿಲು ನೋಡ್ಬೋದು. ಇವತ್ತು ಸಹ ಮಳೆ ಬರ್ತಿದ್ರೆ ಒಳ್ಳೆತ್ತು. ಸಂಜೆ ನೋಡ್ಬೇಕಷ್ಟೇ ಹೇಗೆ ಆಗ್ತದೆ ಅಂತ. ಹಾಗೆಲ್ಲ ಕತೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ದಿವಸ ಏನೆಲ್ಲ ಆಗ್ತದೆ ಅದೆಲ್ಲ ತೋರಿಸ್ತೀನಿ. ಹೋಗುವ ಕೆಳಗೆ. ಈಗ ಎಂತ ಪಾಯಸ ಮತ್ತು ಪನ್ನೀರ್ ಮಾಡ್ಲಿಕ್ಕೆ ಉಂಟು. ಈಗ ಬೇಗ ಬರ್ರಿ ಅದಕ್ಕೆ. ನಾನು ಆ ಕಡೆ ಪಂಡೆ ಆ ಕಡೆ. ಹಾಗೆ ಈಗ ಪೋಯೆ ಶಶಿಕಲ್ ಪೋಯ್ ಬೇಗ. ಯಾವಿ ಹಾಗೆಲ್ಲ ಕತೆ. ಈಗ ಬರಾಗ ನೀರು ತಂದಿಲ್ಲ, ನೀರಿದು ಇದು ಬಾಟಲ್ ಅಲ್ಲಿ, ನೀರಿದು ಬಾಟ್ಲ್ ಅಲ್ಲಿ ಉಂಟು. ಪೊಯ್ ನೀರಿದ್ದು ಈ ಕಡೆ ಎರಡು ಉಂಟು. ನನ್ನ ಒಂದು ಕೈಯಲ್ಲಿ ಮೊಬೈಲ್ ಉಂಟು, ಒಂದು ಕೈಯಲ್ಲಿ ನೀವು ಖಾಲಿ ಬರುವವರಲ್ಲ. ಹೋಗುವ ಹಾಗೀಗ ಇದು ಎಂತ ಪಾಯಸ ಮತ್ತೆ ಇವತ್ತು ಮೇ 15. ಆ್ಯಕ್ಚುಲಿ ನನ್ನ ಡ್ಯಾಡ್ ತೀರಿ ಹೋಗಿ 5 ವರ್ಷ ಆಯ್ತು ಆಲ್ಮೋಸ್ಟ್. ಎಂತ ಕಾಣೋದಿಲ್ಲ. 2021ಕ್ಕೆ ಇದೇ ದಿವಸ ಒಂದು 5 ವರ್ಷದ ಹಿಂದೆ ಫುಲ್ಲು ಮಳೆ ಎಲ್ಲ ಬರ್ತಿತ್ತು. ಬಟ್ ಈಗ ನೋಡ್ಲಿಕ್ಕೆ ಹೋದ್ರೆ ಈಗ ಸೆಕೆ. ಆ ಟೈಮಲ್ಲಿ ಫುಲ್ ಜೋರು ಮಳೆ. ಹೇಗೆ ನಿನ್ನೆ ಮಳೆ ಬಂದಿತ್ತು ಹಾಗೇ ಆ ಟೈಮಲ್ಲಿ ಸಹ ಬರ್ತಿತ್ತು. ಬಟ್ ಅದೇ 5 ವರ್ಷ ಆಯಿತು. ಹಾಗೆ ಇವತ್ತು ಅವರ ನೆನಪಲ್ಲಿ ಒಂದು ಇದೆಂತ ಒಂದು ಸ್ವೀಟಾ ಅಥವಾ ಎಂಥವ್ರು ಮಾಡುವ ಅಂತ ಹೇಳಿದ್ದೇವೆ. ಹಾಗೀಗ ಗಂಟೆ ಆಯಿತು. ಹಾಗೆ ಗಂಟೆ 2 ಆಗ್ತಾ ಬಂತ. ರಫರಪ್ಪಿಗೆ ಮಾಡಬೇಕು ನಾನು ಇದೆಲ್ಲ ಮಾಡಿ. ಆದ ನಂತರ ಮತ್ತೆ ಸಿಗ್ತೇನೆ ನಾನು, ಮತ್ತೆ ಹೇಳ್ತೇನೆ ಆದರೆ ಅಂತ ಇದ್ದಿದ್ದೇವೆ ಸಹ. ಸೊ ಸಿಗೋ ಮತ್ತೊಮ್ಮೆ ಎಲ್ಲ ಆಗಲಿ ಮುಗಿಸಿದ್ದಾರೆ. ಮತ್ತೆ ವಿಡಿಯೋ ಎಲ್ಲ ಮಾಡುವಾಗ ಮತ್ತೆ ಲೇಟ್ ಆಗ್ತದೆ. ಹಾಗೆ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಪನ್ನೀರ್ ಆಗಿದೆ, ಪನ್ನೀರ್ ಫ್ರೈ ಆಗಿದೆ. ಇದನ್ನು ಪನ್ನೀರ್ ಫ್ರೈ ಅಂತೆ, ಪನ್ನೀರ್ ಬುರ್ಜಿ. ಮತ್ತು ಅದು ಮ್ಯಾಂಗೋ ಇದನ್ನು ಕಟ್ ಮಾಡಲಿಕ್ಕೆ ಉಂಟು. ಇನ್ನು ಮಾಡ್ತೇನೆ. ಹಾಗೆಯೇ ಪಾಯಸ ಸಹ ರೆಡಿಯಾಗಿದೆ. ಬಟ್ ಎಂತಂದರೆ ನಾನು ತುಪ್ಪ ಹಾಕಿ ಸ್ವಲ್ಪ ಜಾಸ್ತಿ ಆಯಿತು. ಆಗ ಫುಲ್ ತುಪ್ಪ ಕಂದುಂಟು. ಏನು ಊಟ ಸ್ವಲ್ಪ ತಲ್ಲಿ ಊಟ ಮಾಡೋದು, ಸ್ವಲ್ಪ ಇಡ್ಲಿಗೆ ಉಂಟದೇನ ಹಾಗೆ. ಮತ್ತೆ ಸ್ಪೆಷಲ್ ಅದು ಹೇಳಿದ್ದೇನೆ, ಮತ್ತೆ ಒಮ್ಮೆ ಡೀಟೇಲ್ ಆಗಿ ಹೇಳ್ತೇನೆ ಎಂತ ಹಾಗೆ ಇನ್ನು ಸ್ವಲ್ಪ ಅದನ್ನಿಟ್ಟು ಮತ್ತೆ ನಾನು ಸಿಗ್ತೇನೆ ಅಂತ ಹೇಳ್ತೇನೆ. ಮತ್ತೆ ಇವತ್ತು ಫ್ರೈಡೇ ಮತ್ತು ಇದು ಇದ್ದಿದ್ದ ಕಾರಣ ಹಾಗೆ ಇವತ್ತು ಇದೆರಡು ನಿನ್ನೆದು ಇದು ಮತ್ತೆ ಇವತ್ತಿದ್ದು ಮತ್ತೆ ಸೋಡ ಉಂಟು. ಹಾಗೀಗ ನಾನು ಊಟ ಮಾಡಲ್ಲ ಊಟೆಲ್ಲ ಮಾಡಿ ಸಿಗ್ತೇನೆ. ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಈಗ ಆಯ್ತಲ್ಲ 2:30. ಮತ್ತೆ ಮಧ್ಯಾಹ್ನ ಮಾಡಲಿಕ್ಕೆ ಎಂತ ಇದಿಲ್ಲ, ಬಿಸಿಲು ಸಹ ಹೊರಗೆ ಹೋಗ್ಲಿಕ್ಕೆ ಸಹ ಉದಾಸೀನ ಆಗ್ತದೆ, ಸೆಕೆ ಸಹ. ಹಾಗೆ ಇನ್ನು ವ್ಲಾಗ್ ನಾನು ಸಂಜೆ ಕಂಟಿನ್ಯೂ ಮಾಡ್ತೇನೆ. ಮಳೆ ಬರ್ತದೆ ಕಾಣಬೇಕು, ಗೊತ್ತಿಲ್ಲ ಇನ್ನೆಷ್ಟು ಬರಲಿಕ್ಕಿಲ್ಲ, ಬಟ್ ಮೋಡ ಹಾಕಿದೆ ಹಾಗೆ. ಸೊ ಆ್ಯಕ್ಚುಲಿ ನಾನು ನಿನ್ನೆ ಎಲ್ಲ ವಿಷಯ ಹೇಳಲಿಕ್ಕಿತ್ತು, ಹಂಗೆ ಆಗಲಿಲ್ಲ ಹೇಳಲಿಕ್ಕೆ.
ರೆಕಾರ್ಡ್ ಮಾಡಿದ್ದೆ. ಅದು ಈ ವಿಂಡಿಂದಾಗಿ ಸ್ವಲ್ಪ ಇದು ಎಂತ ಹೇಳೋದು ಕೇಳಿ ನಾನು ಮಾತಾಡಿದ್ದು ಬರಲಿಲ್ಲ, ಹಾಗೆ ಈಗ ಪುನಃ ರೆಕಾರ್ಡ್ ಮಾಡ್ತಿದ್ದೇನೆ ಇವತ್ತು. ಸೊ ವಿಷಯ ಏನಂದರೆ ಅದೇ ಆಲ್ಮೋಸ್ಟ್ ಅದೇ ನಿನ್ನೆ ಮೇ 15 ಆಲ್ಮೋಸ್ಟ್ 5 years ಬ್ಯಾಕ್ ಸೇಮ್ ಸಿಚುವೇಶನ್ ಇತ್ತು. ಅಂದರೆ ಆಗ ಇದಾಕಿದೆಲ್ಲ ಹೇಗೆ ಸಂಜೆ ಹೇಗೆ ಎಲ್ಲ ಆಗಿತ್ತು, ಹಾಗೆಯೇ ಇದು ವೆದರ್ ಸಹ ಫುಲ್ ಹಾಗೇ ಆಗಿತ್ತು. ಬಟ್ ಆ ಟೈಮಲ್ಲಿ ಎಂತಾಗಿತ್ತಂದರೆ ನನ್ನ ಡ್ಯಾಡಿಗೆ ಇದು ಸಡನ್ನಾಗಿ ಅವರಿಗೆ ಹುಷಾರಿಲ್ಲದಾಯಿತು. ಆದರೆ 1 ವೀಕಿಂದ ಇದ್ದಿತ್ತು ಹುಷಾರಿಲ್ಲದಿತ್ತು. ಬಟ್ ಆ ಟೈಮಲ್ಲಿ ತುಂಬ ಕ್ರಿಟಿಕಲ್ ಆಗಿತ್ತು. ನಾವು ಡಾಕ್ಟ್ರಲ್ಲಿಗೆ ಕರ್ಕೊಂಡಿದ್ದೆ, ಮೆಡಿಕೇಷನ್ ಮಾಡಿದೆ, ಬಟ್ ಸ್ಟಿಲ್ ಇಟ್ ವಾಸ್ ಲೈಕ್ ಸಕ್ಸಸ್ ಆಗಲಿಲ್ಲ. ಹಾಗೆ ಆ 15th May ಸಂಜೆ ಅವ್ರದ್ದು ಡೆತ್ ಆಯಿತು. ಹಾಗೆ ಆ ಟೈಮಲ್ಲಿ ಆ್ಯಕ್ಚುಲಿ ನೋಡಲಿಕ್ಕೆ ಹೋದರೆ ತುಂಬ ಕಷ್ಟ ಇತ್ತು. ಯಾಕಂದರೆ ಕೊರೋನಾ ಟೈಮ್ ಸಹ ಜನಗಳೆಲ್ಲ ಯಾರಿರಲಿಲ್ಲ, ತುಂಬ ಕಷ್ಟ, ಕರ್ಫ್ಯೂ ಎಲ್ಲ ಇತ್ತು. ಅದೊಂದು ಅಂದರೆ ಆ ಎಕ್ಸ್ಪೀರಿಯೆನ್ಸ್ ಒಂದು ಹೇಳಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಫ್ಯಾಮಿಲಿಯವ್ರು ಸಹ ಒಟ್ಟಿಗಿರಲಿಲ್ಲ. ಮೇಯ್ನ್ಲಿ ಇದ್ದದ್ದು ನಮ್ಮ ನೇಬರ್ಸ್, ಮೇಯ್ನ್ಲಿ ಪ್ರಜ್ವಲನ, ಅರ್ಚಿತ್ ಮತ್ತು ಅಂಕಲ್. ಆ ಟೈಮಲ್ಲಿ ಅವರು ಇಲ್ಲದಿದ್ದರೆ ನನಗೆ ಇಲ್ಲಿ ಇರಲಿಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಅಷ್ಟು ಕಷ್ಟ ಆಗಿತ್ತು. ಯಾರು ಇರಲಿಲ್ಲ, ಯಾರು ಬರಲಿಕ್ಕೆ ಸಹ ಕೇಳ್ತಿರ್ಲಿಲ್ಲ. ಬಟ್ ಅವರು ಮೇಯ್ನ್ಲಿ ಪ್ರಜ್ವಲ, ನಾನು ಮತ್ತು ಅವರು, ನನಗೆ ನೆನಪುಂಟು ಈಗ ಸಹ, ನಾವು ಆ್ಯಂಬುಲೆನ್ಸಲ್ಲಿ ಕೂತು ಇನ್ನೊಂದು ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಇದು ಅಂದರೆ ಅಲ್ಲಿ ಹೋಗುವಾಗ ಆ್ಯಂಬುಲೆನ್ಸಲ್ಲಿ ಆಲ್ಮೋಸ್ಟ್ ಡೆತ್ ಆಗಿತ್ತು. ಅಲ್ಲಿಂದ ವಾಪಸ್ ಏಜಿಗೆ ಬಂದು ಅಲ್ಲಿ ಇದು ಮೋರ್ಚರಲ್ಲೆಲ್ಲ ಇಟ್ಟು ಅದು ನಮಗಿಬ್ಬರಿಗೆ ಮಾತ್ರ ಗೊತ್ತು ಹೇಗೆ ಆಗಿಂತ, ಯಾರಿಗೆ ಸಹ ಗೊತ್ತಿಲ್ಲ. ಆ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲ್ ನನಗೆ ಮತ್ತು ಅವರಿಗೆ ಮಾತ್ರ. ಈಗ ಅವರಿಗೆ ಸಹ ನೆನಪಿರ್ಬೋದು ಹೇಗೆ ಆಗಿತ್ತು ಅಂತ. ಬಟ್ ಅದೇ ಅದು ಒಂದು ಮೆಮೊರಿ ನಿಜ ನೋಡ್ಲಿಕ್ಕೆ ಹೋದರೆ. ಅದು ಗುಡ್ ಅಂತ ಸಲ್ಲ, ಬ್ಯಾಡ್ ಅಂತ ಸಲ್ಲ, ಒಂದು ಮಿಕ್ಸ್ಡ್ ಮೆಮೊರಿ ಹೇಳ್ಬೋದು. ಹಾಗೆಲ್ಲ ಕತೆ. ಮತ್ತು ಅದೇ ಮರುದಿವಸ ಹೀಗೇ ಆಗಿತ್ತು. ಹೀಗೆ ಮಳೆ ಬರ್ತಿತ್ತು. ಆ ಮಳೆ ಬರೋ ಟೈಮಲ್ಲಿ ನಾವು ಅವರನ್ನು ಇಲ್ಲಿ ಆಕಾಶವಾಣಿ ಆಚೆ ಹೋಗಿ ಅಲ್ಲೇ ಇದೆಲ್ಲ ಮಾಡಿದ್ದು, ಅವರದ್ದು ಅಂತ ಹೊತ್ತಿಸಿದೆಲ್ಲ ಅಲ್ಲೇ ಇದು ಮಾಡಿ. ಅದೇ ಆಗ ಆ ಟೈಮಲ್ಲಿ ಸಾಗಿ ಇಷ್ಟು ಸ್ವಲ್ಪ ಮಳೆ ಬರ್ತದೆ, ಸ್ವಲ್ಪ ಬಿಸಿಲು ಮಳೆ ಹಾಗೇನಿತ್ತು. ಈಗ ಅದೆಲ್ಲ ನೋಡುವಾಗ ನೆನಪಾಗ್ತದೆ. ಬಟ್ ಅದೇ ನಾನು ಅದೊಂದು ಗುಡ್ ಮೆಮೊರಿ ಅಂತದಲ್ಲ, ಒಂದು ಮಿಕ್ಸ್ಡ್ ಎಂತ ಗೊತ್ತಾಗೋದಿಲ್ಲ. ಬಟ್ ಅದು ಎಷ್ಟಾದರೂ ಸಹ ಒಂದು ಇರ್ತದಲ್ಲ ಹೀಗೀಗೆ ಅಂತ. ಹಾಗೆ ಅದೇ ಈಗ ನೆನಪಾಯ್ತು, ಓಕೆ 5 years ಬ್ಯಾಕ್ ಹೇಗಿದ್ದೆ. ಬಟ್ ಅದೇ ಆಲ್ ಥ್ಯಾಂಕ್ಸ್ ಟು ದೆಮ್ ಆ್ಯಕ್ಚುಲಿ. ಇಲ್ಲದ್ರೆ ಅವರು ಅಣ್ಣನವರು ಇಲ್ಲದಿದ್ದರೆ ನಾನು ಅಂತೇನೆ ಕಂಪ್ಲೀಟ್ ನಮ್ಗೆ ಎಂತ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಈಗ ಎನಿಸೋಗಾಗ್ತದೆ ಎಂತ ಮಾರೆ. ಆಗ ಆ ಸಿಚುವೇಶನ್ ಎಲ್ಲ ಹೇಗಿತ್ತು, ಫ್ಯಾಮಿಲಿಯವರು ಬರಲಿಕ್ಕೆ ಕೇಳಲಿಲ್ಲ. ಅಂದರೆ ಆಮೇಲೆ ಅದೇ ಒಂದು ಇದಂತ ಹೇಳ್ಬೋದು ಅಂತ, ಇದು ಕೊರೋನಾ ಟೈಮು. ಮತ್ತು ಕೆಲವರಿಗೆ ಹುಷಾರು ಸೇರಲಿಲ್ಲ, ನಮ್ಮ ಅಣ್ಣಗೆ ಅವರಿಗೆ ಸಹ ಹುಷಾರಿರಲಿಲ್ಲ. ಬಟ್ ಅದೇ ಆ ಟೈಮಲ್ಲಿ ಎಂತ ಮಾಡಲಿಕ್ಕಾಗಲಿಲ್ಲ. ಬಟ್ ಇವರಿದ್ದ ಕಾರಣ ಹೇಳ್ತೇನೆ, ನಮಗೆ ಈಗ ಇಲ್ಲಿ ಕಂಪ್ಲೀಟಾಗಿ ಅವರನ್ನು ಯಾವತ್ತೂ ನಾನು ಹೇಳ್ತೇನೆ ಮರಲಿಕ್ಕಾಗೋದಿಲ್ಲ, ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಸೊ ಅದನ್ನೊಂದು ಹೇಳಲಿಕ್ಕಿತ್ತು. ಹಾಗೆ ಅದು ನೆನಪಿನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದೆ ಹೇಗೆ ಎಂತ ಅಂತ, ಅದು ವಿಷಯ. ಸೊ ಅಷ್ಟೇ. ಮತ್ತೆ ಈಗ ವ್ಲಾಗ್ ಕಂಟಿನ್ಯೂ ಆಗ್ತಿರ್ತದೆ, ಅದನ್ನು ನೋಡ್ತೀರಿ. ಸೊ ಏನಂದ್ರೆ ನಾನು ಎಂತ ಹೇಳಿಕ್ಕಿದ್ದೆ ಅಂದರೆ, ಅದೇ ಅಲ್ಲಿ ಹೂವೆಲ್ಲ ಇಟ್ಟಿದ್ದೇನೆ. ಅದು ಕಟ್ಟೆ ಆ್ಯಕ್ಚುಲಿ, ಅದೊಂದು ಅವರ ನೆನಪಿಗೊಂದು ಕಟ್ಟೆ ಮಾಡಿದ್ದು. ಹಾಗೆ ಅಲ್ಲಿ ಹೂವೆಲ್ಲ ಇಟ್ಟು ಅಲ್ಲಿ ಆ್ಯಕ್ಚುಲಿ ಒಂದು ತುಳಸಿದು ಮತ್ತು ಈಗ ಹೂ ಗಿಡ ಉಂಟು, ಮತ್ತು ಲಿಂಬೆದು ನಟ್ಟಿದ್ದೇವೆ. ಹಾಗೆ ಅದೇ ಬೆಳಿಗ್ಗೆ ಹೂ ಇಟ್ಟು ಮತ್ತೆ ಮಧ್ಯಾಹ್ನೊತ್ತಿಗೆ ಇದೆಲ್ಲ ಮಾಡಿದೆ. ಈಗ ನಾಳೆ ನೋಡಬೇಕು. ನಾಳೆ ಆದರೆ ಚಿಕನ್ ತರುವ ಅಂತ ಹೇಳಿದರೆ ಚಿಕನ್ ಹಾಗೆ ಅಷ್ಟೇ, ಬೇರೆ ಅಂತಿಲ್ಲ ಈ ಬ್ಲಾಗಿಗೆ ಅಷ್ಟೇ. ಇನ್ನು ನಾಳೆ ಸಿಗ್ತೇನೆ. ನಾಳೆ ನೋಡ್ಬೇಕು, ನಾಳೆ ವ್ಲಾಗಲ್ಲೊಂದು ಬೇರೆ ವೀಡಿಯೋ ಮಾಡುವ ಅಂತ ಹೇಳಿದ್ದೇನೆ. ಹಾಗೆ ಅದರದ್ದು ನೋಡ್ಬೇಕೆಂತಂತ. ಸೊ ಹಾಗೆಲ್ಲ ಕತೆ. ಅದೇ ಈಗ ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನು ನಾಳೆ ಸಿಗ್ತೇನೆ. ಹಾಗೆ ಈಗ ಮಳೆ ಬಂದೆಲ್ಲ ನೋಡುವ ಈ ವಿಡಿಯೋನ ಆ್ಯಕ್ಚುಲಿ ಇಲ್ಲಿಗೆ ಏನು ಮಾಡ್ತೇನೆ, ನಾಳೆ ಬ್ಲಾಗಲ್ಲೇ ಹಾಕ್ತೇನೆ. ಸೊ ಇದಾಗಿತ್ತು ಇದು ಬ್ಲಾಗ್. ಇನ್ನು ನಾಳೆ ಸಿಗ್ತಿಲ್ಲ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ಬೇರೆ ವೀಡಿಯೋಸ್ ಎಲ್ಲ ಉಂಟು, ಒಳ್ಳೊಳ್ಳೆ ವ್ಯೂಸ್ ಇದೆ. ಸ್ವಲ್ಪ ಬರ್ತಾ ಉಂಟು ವ್ಯೂಸ್ ಎಲ್ಲ, ಹಾಗೆಯೇ ಸಪೋರ್ಟ್ ಮಾಡ್ತೀರಿ. ಸೊ ಐಲ್ ಸಿ ಯು ಟುಮಾರೋ. ಬಾಯ್. ಸೊ ಆ್ಯಕ್ಚುಲಿ ವಿಡಿಯೋ ಎಂಡ್ ಆಗಿದೆ ಇಲ್ಲಿಗೆ. ನಾನು ಅದೇ ನಿನ್ನೆ ಆ್ಯಕ್ಚುಲಿ ಶೂಟ್ ಮಾಡಿದ್ದೆ ಕೆಲವು ವೀಡಿಯೋಸ್, ಅದನ್ನು ಹಾಕ್ತೇನೆ. ಅದನ್ನು ಹೇಳಲಿಕ್ಕೆ ಸಂಬಂಧದ್ದು. ಆ್ಯಕ್ಚುಲಿ ವಿಡಿಯೋ ಯೂಟ್ಯೂಬ್ ಬ್ಲಾಗ್ ಇಲ್ಲಿಗೆ ಎಂಡ್ ಆಯಿತು. ಇದು ಈಗ ಎಂತೆಲ್ಲ ಹೇಳೋದು ಅಂದರೆ, ನಿನ್ನೆ ಹಾಕಿದ ಶಾರ್ಟ್ಸನ್ನೆಲ್ಲ ತೆಗೆದಿಟ್ಟಿದ್ದೇನೆ. ಅದನ್ನೊಂದು ನೋಡಿ ಎಂಜಾಯ್ ಮಾಡಿ. ಸೊ ಅಷ್ಟೆಲ್ಲಿಗೆ ಬರ್ತದೆ. ಕಂಟಿನ್ಯೂ ಮಾಡಬೇಕು. ಹೇಳಿದಾಗೆ ನಾನು ವಿಡಿಯೋ ಈಗ
ಅಂತ ಗೊತ್ತಿಲ್ಲ, ಅಷ್ಟು ಜೋರು ಮಳೆ ಬರ್ತಿತ್ತು. ನಾನು ಮಾತಾಡೋ ಸಮಯ ಕೆಲವು ಬೊಂಬೆ ಹಾಕಿ ಮಾತಾಡ್ತಿದ್ದೇನೆ. ಖುಷಿಯ ವಿಷಯ ಏನಂದ್ರೆ ಇಲ್ಲಿ ಎಲ್ಲಿ ಲೀಕ್ ಆಗ್ತಿಲ್ಲ. ಒಟ್ರಾಸಿ ಕತ್ತಲಾಗಿದೆ, ಒಟ್ರಾಸಿ. ನಾನು ಬೊಬ್ಬೆ ಹಾಕಿ ಮಾತಾಡ್ತಿದ್ದೇನೆ, ಯಾಕಂದ್ರೆ ಈಗ ಕಾಣ್ಲಿಕ್ಕಿಲ್ಲ, ಅಷ್ಟು ಕತ್ತಲಾಗಿದೆ, ಅಷ್ಟು ಜೋರಲ್ಲಿ ಸಹ ಮಳೆ ಬರ್ತುಂಟು. ಆಗ ಎಕ್ಸ್ಪೆಕ್ಟೆಡ್ ಇತ್ತು ಬರ್ತದೆ ಅಂತ, ಹಾಗೆ ಇದು ನಾನು ನಾಳೆ ಬ್ಲಾಗಲ್ಲಿ ಹಾಕುದು. ಸೊ ಸ್ವಲ್ಪ ಸೀನರೀಸ್ ಇದ್ದು ನಾನು ವಿಡಿಯೋಸ್ ತೆಗಿತೇನೆ, ಅದನ್ನ ಎಂಜಾಯ್ ಮಾಡಿ.